ನಮಸ್ಕಾರ. ಇವತ್ತಿನ ವಿಡಿಯೋ ಮಾರ್ಗನ್ ಸ್ಟ್ಯಾನ್ಲಿಯಲ್ಲಿ ಸೇರ್ಪಡೆಯಾಗುತ್ತಿರುವ ಹೊಸ 5 ಷೇರುಗಳು MSCI ಇಂಡೆಕ್ಸ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಯಾವುದಾದ್ರೂ ಒಂದು ಷೇರು MSCI ಅಥವಾ ಯಾವುದಾದ್ರೂ ಒಂದು ಇಂಡೆಕ್ಸ್ ಅಥವಾ ETF ನಲ್ಲಿ ಜಾಯಿನ್ ಆಗುತ್ತೆ ಅಂತಂದ್ರೆ ಅವಾಗ ಅದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೋಸ್ಕರ ಸುಮಾರು ಹಣವನ್ನು ಆ ಪರ್ಟಿಕ್ಯುಲರ್ ಶೇರ್ನಲ್ಲಿ ಹಾಕಬೇಕಾಗುತ್ತೆ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಷೇರಿನ ಮಾರ್ಕೆಟ್ ಕ್ಯಾಪ್ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಅದು ಮುಂದಿನ ದಿನಗಳಲ್ಲಿ ಒಂದು ಹೊಸ ಇಂಡೆಕ್ಸ್ಗೆ ಸೇರ್ಕೊಳ್ಳುವಂತ ಚಾನ್ಸಸ್ ಕೂಡ ಇದೆ. ನಮ್ಮ ದೇಶದ ಒಂದು ಬ್ರೋಕರೇಜ್ ಫರ್ಮಿನ ವರದಿಯ ಪ್ರಕಾರ ಒಂದಷ್ಟು ಹೊಸ ಇಂಡಿಯನ್ ಸ್ಟಾಕ್ಸ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದ ಮಾರ್ಗನ್ ಸ್ಟ್ಯಾನ್ಲಿ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ MSCI. ಅದರಿಂದಾಗಿ ಒಂದಷ್ಟು ಇನ್ಫ್ಲೋ ಆಗ್ಲಿಕ್ಕಿದೆ ಆ ಷೇರುಗಳಿಗೆ. ಅಂದಾಜು 7,500 ಕೋಟಿ ವರ್ತ್. ಆ ಷೇರುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮತ್ತು ಅದರಿಂದ ನಮಗೇನು ಬೆನಿಫಿಟ್ ಅನ್ನುವಂಥದ್ದು ವಿಡಿಯೋದ ಎಂಡ್ ನಲ್ಲಿ ಹೇಳ್ತಾ ಇದ್ದೇನೆ. ಲೈಕ್ಲಿ ಅಡಿಷನ್ಸ್ ಇನ್ MSCI ಗ್ಲೋಬಲ್ ಇಂಡೆಕ್ಸ್. ನಂಬರ್ 1 ಪಾಲಿಕ್ಯಾಪ್ ಇಂಡಿಯಾ 1600 crores ವರ್ತ್ ಎಸ್ಟಿಮೇಟೆಡ್ ಇನ್ಫ್ಲೋಸ್. ಟಾಟಾ ಕಮ್ಯುನಿಕೇಶನ್ 1430 ಕೋಟಿ ಅಡಿಷನ್ಸ್. 3 ಮ್ಯಾಕ್ರೋಟೆಕ್ ಡೆವಲಪರ್ಸ್ 1410 ಕೋಟಿ ಎಸ್ಟಿಮೇಟೆಡ್ ಇನ್ಫ್ಲೋಸ್. 4 ಪೇಟಿಎಂ ಎಸ್ಟಿಮೇಟೆಡ್ ಇನ್ಫ್ಲೋ 1386 ಕೋಟಿ. 5 ಟಾಟಾ ಮೋಟಾರ್ಸ್ DVR ಎಸ್ಟಿಮೇಟೆಡ್ ಇನ್ಫ್ಲೋಸ್ 1440 ಕೋಟಿ. ಅಲ್ಲದೆ ಸ್ಟಾಕ್ಸ್ ಶಿಫ್ಟೆಡ್ ಫ್ರಮ್ ಸ್ಮಾಲ್ ಕ್ಯಾಪ್ ಟು ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಆಫ್ ಮಾರ್ಗನ್ ಸ್ಟ್ಯಾನ್ಲಿ. ನಂಬರ್ 1 ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಎಸ್ಟಿಮೇಟೆಡ್ ಔಟ್ಫ್ಲೋ 1967 ಕೋಟಿ. 2 APL ಅಪೋಲೋ ಟ್ಯೂಬ್ಸ್ ಎಸ್ಟಿಮೇಟೆಡ್ ಔಟ್ಫ್ಲೋ 1815 ಕೋಟಿ. 3 ಸುಜ್ಲಾನ್ ಎನರ್ಜಿ ಎಸ್ಟಿಮೇಟೆಡ್ ಔಟ್ಫ್ಲೋ 1602 ಕೋಟಿ. 4 ಜಿಂದಾಲ್ ಸ್ಟೇನ್ಲೆಸ್ ಎಸ್ಟಿಮೇಟೆಡ್ ಔಟ್ಫ್ಲೋ 1187 ಕೋಟಿ. MSCI ಇಂಡೆಕ್ಸ್ ನಲ್ಲಿ ಅದೇನ್ ಚೇಂಜಸ್ ಆಗುತ್ತೆ ಅದು 14ನೇ ತಾರೀಕು 15ನೇ ತಾರೀಕಾಗಿ ಅನೌನ್ಸ್ ಮಾಡ್ತಾರೆ. ಅದು ಕಮಿಂಗ್ ಇನ್ ಟು ಇಫೆಕ್ಟ್ 30th ನವೆಂಬರ್. ಇಂದಿನ ದಿನಗಳಲ್ಲಿ ಕೂಡ ಯಾವುದಾದ್ರೂ ಒಂದು ಶೇರ್ ಅನ್ನು ಮಾರ್ಗನ್ ಸ್ಟ್ಯಾನ್ಲಿ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಸೇರಿಸಿದಾಗ ಸ್ಟಾಕ್ ಪ್ರೈಸ್ ಹ್ಯಾಸ್ ಸೀನ್ ಶಾರ್ಟ್ ಟರ್ಮ್ ಅಪ್ರಿಸಿಯೇಷನ್. ಅದಕ್ಕೋಸ್ಕರ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ಈ ತರ ಗೊತ್ತಾಗ್ಲಿ ಅಂತ ಹೇಳೋದಕ್ಕೋಸ್ಕರ ನಾವು ಬಹಳ ಮುಂಚೆ ಈ ವಿಡಿಯೋನ ಮಾಡಿದ್ದೇವೆ. ಆದ್ದರಿಂದ ಈ ವಿಡಿಯೋಗಳನ್ನು ವಾಚ್ ಔಟ್ ಮಾಡ್ತಾ ಇರಿ. ಇದರಲ್ಲಿ ಏನಾದರೂ ಶಾರ್ಟ್ ಟರ್ಮ್ ಅಲ್ಲಿ ಬೈಯಿಂಗ್ ಇಂಡಿಕೇಶನ್ ಬಂದ್ರೆ ಒಂದಷ್ಟು ಹೊಸದಾಗಿ ದುಡ್ಡನ್ನು ಮಾಡ್ಕೊಳ್ಬಹುದು. ಹೀಗೆ ನಾವು ಎಲ್ಲಾ ನ್ಯೂಸ್ಗಳಿಗೆ ಅಲರ್ಟ್ ಆಗಿದ್ರೆ ಷೇರು ಮಾರುಕಟ್ಟೆಯಲ್ಲಿ ಲಾಂಗ್ ಟರ್ಮ್ ನಲ್ಲಿ ಮತ್ತು ಶಾರ್ಟ್ ಟರ್ಮ್ ನಲ್ಲಿ ಬೇಕಾದಷ್ಟು ಹಣವನ್ನು ಗಳಿಸಬಹುದು. ಪ್ಯಾಸಿವ್ ಇನ್ಕಮ್ ಅನ್ನು ಕೂಡ ಗಳಿಸಬಹುದು. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಅಂದಾಜು ನಮ್ಮ ಮ್ಯೂಚುವಲ್ ಫಂಡ್ಗಳಲ್ಲಿ ಮಂತ್ಲಿ SIP ಎಷ್ಟು ಹಣವನ್ನು ಹೂಡ್ತಾ ಇದ್ದಾರೆ ಭಾರತದಲ್ಲಿ? ನಿಮ್ಮ ಮುಂದೆ 4 ಆಯ್ಕೆಗಳು: 11,300 ಕೋಟಿ, 22,500, 9,800, 16,000 ಕೋಟಿ. ಸರಿಯಾದ ಉತ್ತರವನ್ನು ನೀವು ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.